ಕಾಗದವನ್ನು ತಯಾರು ಮಾಡುವಂಥದ್ದು ಕಲಿತ ಮೇಲೆ ತಾಳೆಗರಿಗಳ ಬಳಕೆ ಕಡಿಮೆಯಾಗಿ ನಮ್ಮ ಕಾಗದದ ಬಳಕೆ ಬಂತು. ಹಸ್ತಪ್ರತಿ ಮೂಲದಿಂದಲೇ ಎಲ್ಲವಿರೋದು. ನಮ್ಮಲ್ಲಿ ಏನೈತೆ ಕಾವ್ಯಶಾಸ್ತ್ರ, ಅದೇ ರೀತಿ ಸೂಪಶಾಸ್ತ್ರದ ಬಗ್ಗೆ, ಸೂಪಶಾಸ್ತ್ರ ಅಡುಗೆ ಮಾಡುವಂಥ ಕಲೆಯನ್ನು ಹೇಳುವಂಥ ಸೂಪಶಾಸ್ತ್ರದ ಬಗ್ಗೆಯೂ ಒಂದು ಅಧ್ಯಾಯ ಇದೆ. ಒಂದು ಬೇವಿನ ಮರ ಇರಬೇಕು, ಬನ್ನಿ ಮರ ಇರಬೇಕು, ಆವಿನ ಹುತ್ತ ಬೆಳೆದಿರಬೇಕು, ಅಂತಲ್ಲಿ ಇಷ್ಟು ಪುರುಷ ಪ್ರಮಾಣದ ನೀರು ಸಿಗ್ತದೆ, ಅದು ಸಿಹಿ ನೀರು ಸಿಗ್ತದೆ. ಇಂಥ ಎಲ್ಲ ಶಾಸ್ತ್ರ ಸಾಹಿತ್ಯ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ನಾವು ಪ್ರತಿ ವರ್ಷ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನವನ್ನು ಮಾಡ್ತೀವಿ. ನಾವು ಪ್ರತಿ ಗೋಷ್ಠಿಯಲ್ಲಿ, ಅಂದರೆ ಪ್ರತಿ ವರ್ಷ ನಡೆಯುವ ಹಸ್ತಪ್ರತಿ ಸಮ್ಮೇಳನದ ಒಂದು ಗೋಷ್ಠಿಯಲ್ಲಿ 4 ಶಾಸ್ತ್ರ ಸಾಹಿತ್ಯವನ್ನು ಕುರಿತು ವಿದ್ವಾಂಸರಿಂದ ಪ್ರಬಂಧವನ್ನು ಮಂಡಿಸ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪರಿಣಿತರು ಅವರು ಇಬ್ಬರು ಕೋಯಿನ್ಸೈಡ್ ಆಗಿ ಸೇರಿಕೊಂಡು ಮಾಡಿದಾಗ ಮಾತ್ರ ನಮ್ಮ ದೇಶೀಯ ಜ್ಞಾನವನ್ನು ಇವತ್ತಿನ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸರ್ ನಮಸ್ತೆ. ನಮಸ್ಕಾರ. ನಾವು ಇವತ್ತು ಡಾಕ್ಟರ್ ರವೀಂದ್ರನಾಥ್ ಸರ್ ಜೊತೆ ಇದ್ದೀವಿ. ಅವರು ಹಂಪಿಯ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 32 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂಥವರು ಮತ್ತು ಅವರ ಮೂಲ ವಿಚಾರವೇ ಹಸ್ತಪ್ರತಿಗಳ ಬಗ್ಗೆ ಒಂದು ದೀರ್ಘವಾದ ಅಧ್ಯಯನವನ್ನು ಮಾಡಿರುವಂಥವರು. ಇವಾಗ ಗದಗಲ್ಲಿದ್ದೀವಿ ನಾವು. ನಮ್ಮ ಇತಿಹಾಸ ಅಕಾಡೆಮಿಯ 39ನೇ ವರ್ಷದ ವಾರ್ಷಿಕ ಸಮ್ಮೇಳನ ನಡೀತಾ ಇದೆ. ಇವತ್ತು 3ನೇ ದಿನ. ಸೊ ಇದರಲ್ಲಿ ನಿಮ್ಮ ಅನುಭವ ಮತ್ತು ಇತಿಹಾಸ ಅಕಾಡೆಮಿ ಬಗ್ಗೆ ನಾವು ಎಲ್ಲರ ಹತ್ರನೂ ಮಾತಾಡಿಸ್ತಾ ಇದ್ವಿ. ಸೊ ಇತಿಹಾಸ ಅಕಾಡೆಮಿ ಬಗ್ಗೆ ನಿಮ್ಮದೊಂದಷ್ಟು ಸಣ್ಣ ಮಾತು, ಏನು ವಿಶೇಷವಾದಂಥದ್ದು ಈ ಅಕಾಡೆಮಿಯ ವಿಚಾರವಾಗಿ ನಿಮಗನ್ಸಿದ್ದಾಗಲಿ, ನೀವು ಇದರೊಳಗೆ ಇರೋದರಿಂದ ನಿಮ್ಮ ಅಭಿಪ್ರಾಯ? ಕರ್ನಾಟಕ ಇತಿಹಾಸ ಅಕಾಡೆಮಿಯೊಂದಿಗೆ ನನ್ನ 30 ವರ್ಷಗಳ ಸಂಬಂಧ ಇದೆ. ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವಂಥ ಐತಿಹಾಸಿಕ ದೇವಾಲಯಗಳು, ಕೆರೆಕಟ್ಟೆಗಳು, ಬಾವಿಗಳು ಮತ್ತು ಮೂರ್ತಿ ಶಿಲ್ಪಗಳು, ನಾಣ್ಯಗಳು ಇವುಗಳ ಸಂರಕ್ಷಣೆಯನ್ನು ಮಾಡೋದ್ರ ಮೂಲಕ ಇತಿಹಾಸದ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಉಳಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಇದು. ಹೀಗಾಗಿ ಇದರ ಅಜೀವ ಸದಸ್ಯನಾಗಿ ಪ್ರತಿ ವರ್ಷ ನಾನು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವಿಶೇಷವಾಗಿ ಗದಗಿನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಕಳೆದ 2 ದಿವಸಗಳಿಂದ ಈ ಸಮ್ಮೇಳನ ನಡೀತಾ ಇದೆ. ಭಾಳ ವಿಶೇಷವಾಗಿರುವಂಥ ಪ್ರಬಂಧಗಳು, ಅಂದರೆ ಶಾಸನ ಕುರಿತಂತೆ, ಪುರಾತತ್ವ ಕುರಿತಂತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಕುರಿತಂತೆ ಇಲ್ಲಿ ಪ್ರಬಂಧಗಳು ಮಂಡನೆಯಾಗಿರುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಯುವಕರು ಇತಿಹಾಸದ ಕಡೆಗೆ ಆಸಕ್ತಿ ವಹಿಸಿರುವಂಥದ್ದು ಈ ಸಮ್ಮೇಳನದ ವಿಶೇಷತೆ ಅಂತ ನಾನು ಭಾವಿಸಿದ್ದೇನೆ. ಸರ್, ನಾವು ಈಗ ನಿಮಗೆ ಹಸ್ತಪ್ರತಿಗಳ ಬಗ್ಗೆನೇ ಒಂದಷ್ಟು ಮಾತಾಡೋಣ ಅಂತ ಬಂದ್ವಿ. ಸರ್, ನಾವು ಏನಾದರೂ ಇವತ್ತು ಇತಿಹಾಸದಲ್ಲಿ ದಾಖಲೆಗಳು ಅಂತ ನಾವೇನಾದರೂ ನೋಡ್ತೀವಿ ಅಂತ ಅಂದರೆ ಅದಕ್ಕೆ ಒಂದಷ್ಟು ತುಂಬ ಪ್ರಾಮಾಣಿಕವಾಗಲಿ ಎವಿಡೆಂಟಲ್ಲಾಗಲಿ ನಮಗೆ ಸಿಗುವಂಥದ್ದೇ ಹಸ್ತಪ್ರತಿಗಳು. ನಾವೇನು ತಾಳೆಗರಿ ಅಂತೀವಿ, ಈ ಥರ ಬಳಕೆಯಲ್ಲಿ ಬರುವಂಥದ್ದು. ಸೊ ಈ ಹಸ್ತಪ್ರತಿಗಳು ಅಂದರೆ ಸಾಮಾನ್ಯ ಜನಗಳಿಗೆ ಇವಾಗಲೂ ರನ್ನ ಬರೆದಿರೋದು ನಮ್ಮ ಹತ್ರ ಇದೆ, ಪಂಪ ಬರೆದಿರೋದು ಇದೆ, ಈ ಥರ ವ್ಯಾಸ ಬರೆದಿರೋದು ಇದೆ ಅನ್ನೋ ಒಂದು ಕಲ್ಪನೆಯಲ್ಲೇ ನಾವಿರ್ತೀವಿ.
ಆದರೆ ಅವೆಲ್ಲ ಇರೋದು ನಮಗೆ ಬರೀ ಹಸ್ತಪ್ರತಿಗಳಾಗಿ ಮಾತ್ರ, ಮೂಲ ಪ್ರತಿಗಳು ಯಾವುದು ನಮಗಿಲ್ಲ ಅನ್ನೋದು ಒಂದು ಸ್ವಲ್ಪ ಒಳಗೆ ಹೋದ್ರೇ ಗೊತ್ತಾಗುತ್ತೆ. ಹಾಗಾದರೆ ಈ ಹಸ್ತಪ್ರತಿಗಳು ನಮಗೆ ಮೊದಲು ಯಾವಾಗ ಸಿಗ್ತವೆ ಸರ್? ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಈಗ ನಾವು ಹೇಳ್ಬೋದಾದಂತಹ ಮೊದಲ ಮೂಲ ಪ್ರತಿ ಯಾವುದು ಸರ್? ಅಂದರೆ ಕೊನೆಯ ಮೂಲ ಪ್ರತಿ ಹೇಳ್ತೀನಿ. ಈಗ ಹಸ್ತಪ್ರತಿ ಅಂದರೆ ಕೈಯಿಂದ ಬರೆದಂಥ ಪ್ರತಿಗಳನ್ನು ಹಸ್ತಪ್ರತಿ ಅಂತ ಕರಿತೀವಿ. ಪ್ರಾಚೀನ ಕಾಲದೊಳಗೆ ಮುದ್ರಣ ಸೌಲಭ್ಯಗಳು ಇಲ್ಲದಂಥ ಸಂದರ್ಭದಲ್ಲಿ ಒಂದು ಸಾಹಿತ್ಯ ಕೃತಿಗಳು ಬೇರೆಯವರಿಗೆ ಓದಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಅದು ವಿಶೇಷವಾಗಿ ಧಾರ್ಮಿಕ ಕೃತಿಗಳು ಬೇರೆಯವರಿಗೆ ಪಠಣ ಮಾಡಲಿಕ್ಕೆ ಸಿಗಬೇಕು ಅನ್ನುವಂಥ ಕಾರಣದಿಂದ ನಮ್ಮ ಲಿಪಿಕಾರರು ಮೂಲ ಪ್ರತಿಯನ್ನು ಇಟ್ಕೊಂಡು ಅವರು ಆ ಪ್ರತಿಯನ್ನು ಎತ್ತಿ ಬರೀತಿರ್ತಾರೆ. ಅವು ಅಂದರೆ ಪ್ರತಿಯಿಂದ ಪ್ರತಿ ಹಾಕ್ಯಂತ ಇಲ್ಲಿವರೆಗೆ ಬಂದವೆ. ಹಾಗಾಗಿ ನಮಗೆ ಪಂಪನ ಸ್ವಂತ ಹಸ್ತಾಕ್ಷರದ ಪ್ರತಿ ಸಿಕ್ಕಿಲ್ಲ, ವಚನಕಾರರು ಸಿಕ್ಕಿಲ್ಲ. ಭಾಳ ಅಂದರೆ 18-19ನೇ ಶತಮಾನದಲ್ಲಿ ಕುವೆಂಪು ಅಂಥವರು, ಮುದ್ದಣ್ಣ ಕವಿ ಅಂಥವರು ಸ್ವತಃ ಅವರೇ ಬರೆದಂಥ ಪ್ರತಿಗಳು ನಮಗೆ ಕೈ ಬರಹದ ಪ್ರತಿಗಳು ಸಿಗ್ತವೆ. ಆದರೆ ಹಸ್ತಪ್ರತಿಗಳನ್ನು ನಿರಂತರವಾಗಿ ಮೇಲಿಂದ ಮೇಲೆ ನಮ್ಮ ಲಿಪಿಕಾರರು, ಆ ಲಿಪಿಕಾರರಲ್ಲಿಯೂ ಕೂಡ ಹಸ್ತಪ್ರತಿಯನ್ನು ಬರೆಯುವಂಥ ವೃತ್ತಿಯನ್ನೇ ಅವಲಂಬಿಸಿರುವಂಥ ಲಿಪಿಕಾರರು ನಮ್ಮಲ್ಲಿದ್ದರು. ಅವ್ರನ್ನ ವೃತ್ತಿ ಲಿಪಿಕಾರರು ಅಂತ ಕರಿತಿದ್ರು. ಅಂದರೆ ಒಂದು ಹಸ್ತಪ್ರತಿಯನ್ನು ಪ್ರತಿ ಮಾಡಿಕೊಟ್ಟು ತಮ್ಮ ಉಪಜೀವನಕ್ಕಾಗಿಯೇ ಅವ್ರು ಏನಾದರೂ ಒಂದು ಸಂಭಾವನೆಯನ್ನು ತೆಗೆದುಕೊಳ್ಳುವಂಥ ಜನವರ್ಗ ಈ ಕರ್ನಾಟಕದಲ್ಲಿ ಇತ್ತು. ಹೀಗಾಗಿ ವೃತ್ತಿ ಲಿಪಿಕಾರರು, ಹವ್ಯಾಸಿ ಲಿಪಿಕಾರರು, ನಿಯುಕ್ತ ಲಿಪಿಕಾರರು ಅಂತ 3 ಜನ ಲಿಪಿಕಾರರ ವರ್ಗದಿಂದ ಇವತ್ತು ಹಸ್ತಪ್ರತಿ ಸಂಪತ್ತು ಕರ್ನಾಟಕದಲ್ಲಿ ವೃದ್ಧಿಯಾಗಿದೆ. ಆದರೆ ನೀವು ಒಂದು ಮಾತು ಕೇಳಿದಿರಿ, ನಮ್ಮ ಹಸ್ತಪ್ರತಿಗಳಲ್ಲಿ ಯಾವುದು ಅತ್ಯಂತ ಮೊದಲನೇದು ಅಥವಾ ಪ್ರಾಚೀನವಾದದ್ದು ಮೂಲ ಹಸ್ತಪ್ರತಿ ನಮಗೆ ಯಾವುದು ಇರೋ ಪ್ರತಿಯಲ್ಲೇ ಇವಾಗ ನಮ್ಮ ವಿದ್ವಾಂಸರು ಗುರುತಿಸಿದಂತೆ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡದ ಪ್ರತಿ ಅನ್ನೋದಾದರೆ ಆದಿಪುರಾಣ ಪ್ರಾಚೀನವಾದ ಹಸ್ತಪ್ರತಿ ನಮ್ಮಲ್ಲಿ. ಅಂದರೆ ಪಂಪ ಬರೆದಂಥ ಆದಿಪುರಾಣ 10ನೇ ಶತಮಾನದಲ್ಲಿ ಪಂಪ ಬರೆದ್ರೆ ಅದನ್ನು 1347ರ ಸಂದರ್ಭದಲ್ಲಿ ಅದರ ಮಿತಿಯನ್ನು ಅಂದರೆ ಕಾಲಮಾನವನ್ನು ಗುರುತಿಸ್ತಾರೆ. ಇನ್ನು ಸಂಸ್ಕೃತಕ್ಕೆ ಹೋದರೆ ಅಮರಕೋಶ ಅನ್ನುವಂಥ ಒಂದು ನಿಘಂಟು ಅತ್ಯಂತ ಪ್ರಾಚೀನವಾದ ಪ್ರತಿ ಅನ್ನುವಂಥದ್ದನ್ನು ಈಗಾಗಲೇ ವಿದ್ವಾಂಸರು ಗುರುತಿಸಿದ್ದಾರೆ. ಹೀಗಾಗಿ ಅಲ್ಲಿಂದಲೇ ನಮ್ಮ ಹಸ್ತಪ್ರತಿ ಚರಿತ್ರೆ ಚಾಲುವಾಗ್ತದೆ. ಈಗ ಮೂಲ ಪ್ರತಿ ಅಂದರೆ ಹಾಗಾದರೆ ಯಾವುದು ಸರ್? ಇರುವಂಥ ಮೂಲ ಪ್ರತಿ ಯಾವುದು? ನಮಗೆ ತುಂಬ ಹಳೆಯದು ಅಂದರೆ ಮೂಲ ಪ್ರತಿ ಯಾವುದು? ಮೂಲ ಪ್ರತಿ ಅಂದರೆ ನಿಜವಾದ ಮೂಲ ಪ್ರತಿಗೆ ಬೇರೆನೇ ಅರ್ಥ ಇದೆ ನಮ್ಮ ಗ್ರಂಥ ಸಂಪಾದನೆಯಲ್ಲಿ. ಮೂಲ ಪ್ರತಿ ಅಂದರೆ ಸ್ವತಃ ಕವಿ ಏನು ಬರೆದತ್ತಾನ ಅದನ್ನು ಮೂಲ ಪ್ರತಿ ಅಂತೀವಿ. ಯಾವುದು ಸಿಕ್ಕಿಲ್ಲ, ನಾವು ಪ್ರಾಚೀನದಲ್ಲಿ ಯಾವುದು ಸಿಕ್ಕಿಲ್ಲ. ಆದರೆ ಮೂಲ ಪ್ರತಿ ಅಂತ ಹೇಗೆ ಹೇಳ್ತೀವಿ ಅಂದರೆ ನಮ್ಮ ಹಸ್ತಪ್ರತಿಗಳ ವಂಶ ಪೀಳಿಗೆಯನ್ನು ಗುರುತಿಸ್ತೀವಿ. ಈಗ ಪಂಪ ಭಾರತವೇ 2-3 ಪ್ರತಿ ಸಿಕ್ಕಾಗ ಅದರಲ್ಲಿ ಪಂಪನ ಕವಿಗೆ ಹತ್ತಿರವಾದ ಕೃತಿ ಯಾವುದು ಅನ್ನುವಂಥದ್ದನ್ನು, ಪ್ರತಿ ಯಾವುದು ಅನ್ನುವಂಥದ್ದನ್ನು ನಾವು ಶೋಧ ಮಾಡಿ ಅದನ್ನೇ ಮೂಲ ಪ್ರತಿ ಅಂತ ಬಳಸಿಬೋದು. ಅದರ ಅರ್ಥ ಏನು ಅಂದರೆ ಕಾಲದ ದೃಷ್ಟಿಯಿಂದ ಪ್ರಾಚೀನ, ದೋಷಗಳು ಇಲ್ಲದಂಥ, ದೋಷಗಳು ಕಡಿಮೆ ಇದ್ದಂಥ, ಸ್ಖಾಲಿತ್ಯ ಅಂತೀವಿ ಅದಕ್ಕೆ, ದೋಷಗಳು ಕಡಿಮೆ ಇದ್ದಂಥ ಮತ್ತು ಸ್ವಲ್ಪ ಉತ್ತಮವಾಗಿರುವಂಥ ಪ್ರತಿಯನ್ನು ಇಟ್ಕೊಂಡು ನಾವು ಸಂಪಾದನೆಗೆ, ಪರಿಷ್ಕರಣೆಗೆ ಬಳಸ್ಕೊತೀವಿ. ಅದನ್ನು ನಮ್ಮ ಸಂಪಾದನೆ ಬಳಸ್ಕೊಂಡಿರುವಂಥ ಮೂಲ ಪ್ರತಿ ಅಂತ ನಾವು ಪರಿಗಣಿಸ್ತೀವಿ. ಹಾಗಾಗಿ ಈಗ ನಮಗೆ ಒಂದು 10ನೇ ಶತಮಾನದಲ್ಲಿ ಪಂಪ ಬರೆದಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ಒಂದು ನೀವು ಹೇಳ್ತಿರೋದು ಈಗ ನಮಗೆ ಸಿಕ್ಕಿರೋ ಮೂಲ ಪ್ರತಿ 13ನೇ 15ನೇ ಶತಮಾನದ 14ನೇ ಶತಮಾನ ಅಂತ ಅಂದ್ಕೊಂಡ್ರೆ, ಸೊ ಅದು ಇವತ್ತಿದೆಯಾ? ಇಲ್ಲ ಅಲ್ವಾ? ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಿಸರ್ವ್ ಮಾಡ್ಯಾರೆ. ಅದೇ ಇದೆ. ಎಸ್. ಅಂದರೆ ಹಾಗಾದರೆ ನಮ್ಮಲ್ಲಿ ಇವಾಗ ಒಂದು 600 ವರ್ಷಗಳಿಗಿಂತ ಹಳೆಯದು. ಎಸ್, ಹಳೆಯ ಹಸ್ತಪ್ರತಿಗಳು ಲಭ್ಯ ಆಗ್ತವೆ. ಭಾಳ ಅಂದರೆ ಹೆಚ್ಚು ಸಿಗೋದು 300 ವರ್ಷಗಳ ಇಂದ ಇತ್ತೀಚಿನ ಸಿಗ್ತವೆ ಹೆಚ್ಚು. ಬಟ್ ಇದು ನಮಗೆ ಹೇಳ್ಕೊಳ್ಳುವಂಥ ಹಳೆಯ ಇದು. ಹೌದು. ಸೊ ಹಾಗಾದರೆ ಈಗ ಅದನ್ನು ಪಂಪ ಬರೆದಿದ್ದ ಅದು ಹೆಂಗೆ ಅದನ್ನು ಅವ್ರು ಬರೆದಿದ್ದಾರೋ ಅಥವಾ ಇಲ್ಲ ಅದು ಹಸ್ತಪ್ರತಿನೋ 2-3 ಸಿಕ್ಕಿರೋದ್ರಿಂದ? ಇಲ್ಲ, ಹಂಗಿಲ್ಲ. ಆ ಕಾವ್ಯದಲ್ಲಿಯೇ ಪಂಪ ತನ್ನ ಏನು ಮೊದಲನೇ ಪೀಠಿಕಾ ಪದ್ಯಗಳಲ್ಲಿ ಹೇಳಿರ್ತಾನೆ, ನಾನು ಲೌಕಿಕ ಕಾವ್ಯ ಪಂಪ ಭಾರತ ಅನ್ನುವಂಥ ಒಂದು ಲೌಕಿಕ ಕಾವ್ಯವನ್ನು, ಆದಿಪುರಾಣ ಅನ್ನುವಂಥ ಆಗಮಿಕ ಕಾವ್ಯವನ್ನು ನಾನು 2 ಕಾವ್ಯವನ್ನು ಬರೆದೀನಿ. ಈ 2 ಕಾವ್ಯಗಳ ಬರೆದಂಥ ಕಾಲಮಾನವನ್ನು ಅವನು ಹೇಳ್ಕೊಂಡಿರ್ತಾನೆ. ಹಾಗಾಗಿ ಪಂಪನ ಕಾಲವನ್ನು ನಿರ್ಣಯಿಸ್ತೀವಿ ನಾವು. ಬಹುಶಃ 960ರಲ್ಲಿ ಪಂಪ ಇದ್ದಿರ್ಬೋದು, 10ನೇ ಶತಮಾನದಲ್ಲಿ ಇದ್ದಿರೋ ಈ ಕಾರಣದಿಂದ ಹೇಳ್ತೀವಿ. ಇದಕ್ಕೆ ಕರ್ನಾಟಕ ಕವಿಚರಿತೆ ಅಂತ 3 ಸಂಪುಟಗಳದಾವೆ. ಆರ್ ನರಸಿಂಹಾಚಾರ್ಯ ಅಂತ ಒಬ್ಬ ದೊಡ್ಡ ವಿದ್ವಾಂಸರು ಪ್ರಾಚ್ಯ ಸಂಶೋಧನಾ ಇಲಾಖೆ ಏನು ಮೈಸೂರಲ್ಲಿದೆ ಅದರ ಡೈರೆಕ್ಟರ್ ಆಗಿದ್ದರು.
ಅವರು ಈ ತಾಳೆಗರಿಗಳನ್ನು ಅಥವಾ ಹಸ್ತಪತಿಗಳನ್ನ ಇಟ್ಕೊಂಡು ಒಂದು 100 ವರ್ಷ ಆಯ್ತು ಅವರೀಗ ಅವುಗಳನ್ನ ರಚನೆ ಮಾಡಿ. ಕರ್ನಾಟಕ ಕವಿಚರಿತ್ರೆ ಸಂಪುಟ 1, ಸಂಪುಟ 2, ಸಂಪುಟ 3 ಅವ್ರು ಬರೆದ ಮೇಲೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ನಿಚ್ಚಳವಾದಂಥ ಬೆಳಕು ನಮಗೆ ಕಂಡು ಬಂತು. ಈಗೇನಾಗಿದೆ ಅಂದರೆ ಅವ್ರು ಒಂದು 100 ವರ್ಷ ಆಯಿತು ಬರೆದು ಕವಿಚರಿತೆಯನ್ನು. ಈಗ ನಮಗೆ ಹೆಚ್ಚಿನ ಪ್ರತಿಗಳು ಸಿಕ್ಕಾವೆ. ಅಂದರೆ ಆರ್ ನರಸಿಂಹಾಚಾರ್ಯರಿಗೆ ಸಿಗದೇ ಇರುವಂಥ ಪ್ರತಿಗಳು ಇವತ್ತು ಧಾರವಾಡ ವಿಶ್ವವಿದ್ಯಾಲಯದಲ್ಲಿರ್ಬೋದು, ಕನ್ನಡ ವಿಶ್ವವಿದ್ಯಾಲಯದಲ್ಲಿರ್ಬೋದು, ಅಥವಾ ಬೇರೆ ಯಾರಾದರೂ ಮಠಮಾನ್ಯಗಳಲ್ಲಿರ್ಬೋದು. ಅವುಗಳನ್ನ ಇಟ್ಕೊಂಡು ಮತ್ತೆ ಕರ್ನಾಟಕ ಕವಿಚರಿತೆಯನ್ನು ನಾವು ಅಪ್ ಟು ಡೇಟ್ ಮಾಡಬೇಕನ್ನೋಂಥ ಸಂದರ್ಭ ಇವತ್ತೈತಿ. ಅಂದರೆ ಇನ್ನೂ ಒಂದು 106 ಮಂದಿ ಕವಿಗಳನ್ನ ಅದರಲ್ಲಿ ಸೇರಿಸ್ಬೇಕಾಗಿದೆ. ಈ ಕಾರಣದಿಂದ ಹಸ್ತಪ್ರತಿಗಳನ್ನ, ಅದಕ್ಕೆ ನಾವು ಹೇಳೋದು ಇವುಗಳನ್ನು ರಾಷ್ಟ್ರೀಯ ಸಂಪತ್ತು ಅಂತ ಯಾಕೆ ಕರಿತೀವಿ ಅಂದರೆ, ಈ ನೀವು ಹೇಳಿದ ಮೊದಲು ಒಂದು ದಾಖಲೆಗಳಂದರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ನಿಜವಾದ ದಾಖಲೆ ಇರೋದೇ ಅಲ್ಲಿ. ವಸ್ತು ವಿಷಯ ವೈವಿಧ್ಯತೆಯಿಂದ, ಅವುಗಳ ಪ್ರಾಚೀನತೆಯಿಂದ, ಅವುಗಳ ಬಣ್ಣಗಾರಿಕೆಯಿಂದ, ಕಲೆಯಿಂದ. ಹೇಳಿದ್ದಕ್ಕೆ ನನಗೆ ಅನಿಸಿದ್ದು ಇವಾಗ ಈಗ ಹಾಗಾದರೆ ನಮಗೆ ಚಾವುಂಡರಾಯ ಬರೆದಿರುವಂಥ ಲೋಕೋಪಕಾರ ಸೀರೀಸಲ್ಲಿ ಬರುವಂಥ ವಿಚಾರಗಳಾಗಲಿ, ಎನ್ಸೈಕ್ಲೋಪೀಡಿಯಾ, ಅದು ವಿಶ್ವಕೋಶ ಬರೀತಾರೆ, ಮತ್ತು ಇನ್ನೊಂದಷ್ಟು ವಿಚಾರಗಳು ಸುಪಾಶಾಸ್ತ್ರ ಎಲ್ಲ ಬರೀತಾರಲ್ಲ. ಅದಾದಮೇಲೆ ಹಾಗೆ ಒಂದಷ್ಟು ಈ ಗೋ ವೈದ್ಯಶಾಸ್ತ್ರ, ಏನೇನೋ ಒಂದಷ್ಟು ವಿಚಾರಗಳು, ಲೀಲಾವತಿ ಗಣಿತ, ಹಿಂಗೆ ಒಬ್ಬೊಬ್ಬರು ಒಂದೊಂದು ಆಸ್ಥಾನದಲ್ಲಿ ಬರೀತಾರಲ್ಲ. ಇದೆಲ್ಲ ನಮಗೆ ಯಾವುದ್ರಲ್ಲಿ ಸಿಕ್ಕಿರೋದು ಸರ್? ಇವೆಲ್ಲವೂ ಕೂಡ ಹಸ್ತಪ್ರತಿಯಲ್ಲೇ ಅದಾವೆ. ನಮ್ಮ ಸಾಹಿತ್ಯವನ್ನು ಕಾವ್ಯ ತಾಳೆಗರಿನೇ ಅದಾವೆ, ಕೋರಿಕಾಗದ್ದಲ್ಲಿ ಅದಾವೆ. ನಮ್ಮ ಹಸ್ತಪ್ರತಿಗಳಲ್ಲಿ 2 ವಿಧಾನ. ಆರಂಭಕ್ಕೆ ನಮ್ಮ ಹೆಚ್ಚು ಪ್ರಾಚೀನರು ಬಳಸಿದಂಥ ತಾಳೆಗರಿಗಳನ್ನು, ಕಾಗದವನ್ನು ತಯಾರು ಮಾಡುವಂಥದ್ದು ಕಲಿತ ಮೇಲೆ ತಾಳೆಗರಿಗಳ ಬಳಕೆ ಕಡಿಮೆಯಾಗಿ ನಮ್ಮ ಕಾಗದದ ಬಳಕೆ ಬಂತು. ಕಾಗದದ ಬಳಕೆ ಅಂದರೆ ತಪ್ಪು ತಿಳಿಬಾರ್ದು, ಇಂಗ್ಲೀಷ್ ಕಾಗದ ಅಲ್ಲ, ಇವತ್ತಿನ ಕಾಗದ ಅಲ್ಲ. ಆ ಹತ್ತಿ ಬಟ್ಟೆಯಿಂದ ಚಿಂದಿ ಹತ್ತಿ ಬಟ್ಟೆಯಿಂದ ಒಂದು ಕೋರಿ ಕಾಗದವನ್ನು, ದಪ್ಪನೆಯ ಕಂದು ಬಣ್ಣದ ಕಾಗದವನ್ನು ತಯಾರು ಮಾಡ್ತಿದ್ರು. ಅದರ ಮೇಲೆ ದೌತಿಯಿಂದ ಎದ್ದೆದ್ದಿ ನವಿಲಿನಿಂದಲೋ ಅಥವಾ ಕುಂಚದಿಂದಲೋ ಅಕ್ಷರಗಳನ್ನು ಬರೀತಿದ್ರು. ಎಸ್, ಅವು ಅಂದರೆ ಕೋರಿ ಕಾಗದ ಮತ್ತು ಹಸ್ತಪ್ರತಿಗಳು. ಆದರೆ ಭಾಳ ಮುಖ್ಯವಾಗಿ ಓಲೆಗರಿ ಅಂದರೆ ತಾಳೆಗರಿನೇ. ಆದರೆ ಅದು ನಮ್ಮ ಇಲ್ಲ ಸರ್, ಕಾಗದ ಅಂದರೆ ನಮ್ಮ ಈ ಕಾಗದನೇ ಕೋರಿ ಕಾಗದ ಅಂತಂದರೆ, ಅದು ಕೋರಿ ಅಂದರೆ ಹತ್ತಿ ಬಟ್ಟೆಯಿಂದ ತಯಾರು ಮಾಡುವಂಥ ಒಂದು ಕಾಗದ. ಬ್ರೌನ್ ಕಲರ್ ಇರ್ತದೆ, ಅವನೇನು ಮಡಿಸೋದಿಲ್ಲ. ಒಂದ್ರ ಮೇಲೆ ಒಂದು ಪಾನ್ ಹಂಗೆ ಅಕ್ಷ ಇಟ್ಟಿರ್ತಾರೆ, 2 ಪಟ್ಟಿಕೆಗಳನ್ನು ಹಾಕಿ ಕಟ್ಟಿರ್ತಾರೆ. ಈ ತಾಳೆಗರಿ ಅಂತಂದರೆ ಭಾಳ ಅಂದರೆ ಒಂದು 3 ಇಂಚು ಇರ್ತೈತೆ, ಅಥವಾ ಉದ್ದ ಬೇಕಾದಷ್ಟು ಇರ್ತವೆ. ಯಾಕಂದರೆ ನಮ್ಮಲ್ಲಿ ಈ ವಾಲ್ಮೀಕಿ ರಾಮಾಯಣ ಅಂತ ಬರೆದಂಥ ಧರ್ಮಸ್ಥಳದ ಮಂಜುನಾಥ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಭಾಳ ದೊಡ್ಡ ಗಾತ್ರದ ಪ್ರತಿಗಳು ಸಿಗ್ತವೆ. ಅದರಲ್ಲಿ ಅದಕ್ಕೆ ನಾವು ಶ್ರೀತಾಳ ಅಂತ ಕರೀತಾರೆ. ಕರಾವಳಿ ಕರ್ನಾಟಕದಲ್ಲಿ ಸಿಗುವಂಥ ಸಾಮಾನ್ಯ ಶ್ರೀತಾಳ, ಯಾಕಂದರೆ ಸಮೃದ್ಧಿಯಾಗಿ ಮಳೆ ಬೆಳೆ ಇರೋದ್ರಿಂದ ಅಲ್ಲಿ ಇದಾಗ್ತದೆ. ಅಲ್ಲಿ ನಮ್ಮ ಕಡೆಗೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತಾಳ ಅಂತಂದೇಳಿ ಸ್ವಲ್ಪ ಕಿರಿದಾದಂಥವು ಪೆಡಸಾಗಿರ್ತವೆ. ಅವನು ಸ್ವಲ್ಪ ಮಡಿಸಿದ್ರೆ ಮಣಿಯೋದಿಲ್ಲ, ಮುರಿದು ಬಿಡ್ತವೆ. ಈ ರೀತಿ ತಾಳ, ಶ್ರೀತಾಳ ಅಂತ ವೈವಿಧ್ಯತೆ ಇದೆ. ಹಾಗಾಗಿ ಅವುಗಳನ್ನು ನಮಗೆ ಸ್ಟಡಿ ಮೆಟೀರಿಯಲ್ಸ್ ಅವುಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿಯೇ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಹಸ್ತಪತಿ ಶಾಸ್ತ್ರ ವಿಭಾಗ ಆರಂಭ ಆಗಿತ್ತು. ಸರ್, ಹಾಗಾದರೆ ಈಗ ನಮ್ಮಲ್ಲಿ ಆ ಥರ ಈಗ ಹಸ್ತಪ್ರತಿಗಳ ಬಗ್ಗೆನೇ, ಆದರೆ ನಮ್ಮ ಮೂಲ ಅಂತೂ ಯಾವುದೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೂಲ ಅಂತ ಗುರುತಿಸೋ ರೀತಿ ಬೇರೆ ಥರ ಇದೆ ಅಂತ ನೀವು ಹೇಳಿದ್ರಿ. ಅದಾದಮೇಲೆ ನಮಗೆ ಸಿಗುವಂಥ ಹಸ್ತಪ್ರತಿಗಳು, ಕಾಲಮಾನಗಳು, ಈಗ ರನ್ನೊಂದು ಪಂಪೊಂದು ಇವೆಲ್ಲ ಲೇಟರ್ ಆನ್ ಸಿಕ್ಕಿರೋ ಅಂಥದ್ದೇ ಇದೆ. ಎಸ್. ಸೊ ಈಗ ಹಾಗಾದರೆ ಚಾವುಂಡರಾಯಿಂದಾಗಲಿ ಇನ್ನು ಮುಂದೆ ನಮ್ಗೆ ಆ ಟೈಮ್ ಲೈನಲ್ಲಿ ಚಾಳುಕ್ಯರದು, ಚಾಳುಕ್ಯರದೇನಿಲ್ಲ, ಕಲ್ಯಾಣಿ ಚಾಲುಕ್ಯರು ಮತ್ತು ಕದಂಬರು ಇಲ್ಲ, ಯಾರು ನಮ್ಮ ಹೊಯ್ಸಳರ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತಲ್ಲ ಸರ್ ಸಾಹಿತ್ಯಗಳು, ಅದೆಲ್ಲ ನಮಗೆ ಸಿಕ್ಕಿರೋದೆಲ್ಲ ತಾಳೆಗರಿಯಲ್ಲೇ. ಹಸ್ತಪ್ರತಿ ಮೂಲದಿಂದಲೇ ಎಲ್ಲವಿರೋದು. ನಮ್ಮಲ್ಲಿ ಏನೈತೆ, ಕಾವ್ಯಶಾಸ್ತ್ರ, ಕಾವ್ಯ ಪುರಾಣಗಳು ಇರ್ತವೆ, ಶಾಸ್ತ್ರ ಸಾಹಿತ್ಯವೇ ಇರ್ತವೆ. ನೀವು ಹೇಳಿದ್ರೆ ಲೋಕೋಪಕಾರ ಅಂದರೆ, ಲೋಕೋಪಕಾರ ಅದೊಂದು ವಿಶ್ವಕೋಶ. ಅಲ್ಲಿ ಅನೇಕ ಶಾಸ್ತ್ರ, ಗಜಶಾಸ್ತ್ರದ ಬಗ್ಗೆ ಅಲ್ಲೊಂದು ಅಧ್ಯಾಯ ಇದೆ, ಅಶ್ವಶಾಸ್ತ್ರದ ಬಗ್ಗೆ ಅಲ್ಲಿ ಅಧ್ಯಾಯ ಇದೆ. ಅದೇ ರೀತಿ ಸೂಪಶಾಸ್ತ್ರದ ಬಗ್ಗೆ, ಸೂಪಶಾಸ್ತ್ರ ಅಡುಗೆ ಮಾಡುವಂಥ ಕಲೆಯನ್ನು ಹೇಳುವಂಥ ಸೂಪಶಾಸ್ತ್ರದ ಬಗ್ಗೆಯೂ ಒಂದು ಅಧ್ಯಾಯ ಇದೆ. ಅಲ್ಲಿಂದ ಗೋವೈದ್ಯ, ಪಶುವೈದ್ಯ, ಬಾಲವೈದ್ಯ, ಮತ್ತು ರತ್ನ ಪರೀಕ್ಷೆ, ಬಾಣಗಾರಿಕೆ, ಕೃಷಿ, ಎಲ್ಲವೂ ಎಲ್ಲ ವಿದ್ಯೆನೂ ಅಲ್ಲಿತ್ತು. ಅಲ್ಲಿ ಯಾವುದು ಲೋಕೋಪಕಾರ, ಅದು ಒಂದು ಇಷ್ಟು ಅಧ್ಯಾಯ ಅಂತ ಇರ್ತದೆ. ಬಟ್ ಅದರ ಮೇಲೆ ಈಗೆಲ್ಲ ಬೇಕಾದಷ್ಟು ಲೋಕೋಪಕಾರದ ಮೇಲೆ, ವಿಶೇಷವಾಗಿ ಲೋಕೋಪಕಾರವನ್ನೇ ಕುರಿತು ನಮ್ಮಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರಾಧ್ಯಾಪಕರು PhD ಮಾಡ್ಯಾರ ಇದ್ರ ದೃಷ್ಟಿಯಿಂದ. ನನ್ನ ಕೈಯಲ್ಲಿ ಒಬ್ಬ ಹೆಣ್ಮಗಳು ಡಾಕ್ಟರ್ ಮಂಜುಳಾ ಅಂತ ಹೇಳಿ ಸೂಪಶಾಸ್ತ್ರ, ಕನ್ನಡದಲ್ಲಿ ಸೂಪಶಾಸ್ತ್ರ ಅಂದರೆ ನಮ್ಮ ತುಮಕೂರಿನ ಪಾಳೆಪಟ್ಟೆಯ ಒಬ್ಬ
ಮೂರನೇ ಮಂಗರಸ ಅನ್ನೋನು ಸೂಪಶಾಸ್ತ್ರ ಅನ್ನೋ ಒಂದು ಕಾವ್ಯವನ್ನು ಬರೆದಾನೆ. ಅಲ್ಲಿ ಅಡಿಗೆ ಮಾಡುವ ಲಕ್ಷಣ ಹೇಗಿರಬೇಕು, ಅಡುಗೆ ಮನೆಯ ಲಕ್ಷಣ ಹೇಗಿರಬೇಕು, ನಾವು ಬಳಸುವಂಥ ಪಾತ್ರೆಗಳ ಬಳಕೆ ಹೇಗಿರಬೇಕು, ಮತ್ತು ಅಡಿಗೆಯಲ್ಲಿ ಎಷ್ಟು ಪ್ರಕಾರಗಳು, ಓಗರ ಪಾಕ, ಸಿಹಿ ಪಾಕ ಮತ್ತು ಪಾನೀಯ ಪಾಕಗಳು, ಇವುಗಳು ನಮ್ಮ ಕರ್ನಾಟಕದ ಪ್ರಾಚೀನ ಜನರ ವೈಶಿಷ್ಟ್ಯದನ್ನು ಕುರಿತಲ್ಲಿ ಹೇಳ್ತವೆ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿ ಕನ್ನಡದಲ್ಲಿ ಗಜಶಾಸ್ತ್ರ ಅಂತ ಮಾಡಿದೆ. ಅಂದರೆ ಆನೆಗಳಲ್ಲಿ ಎಷ್ಟು ವಿಧದ ಆನೆಗಳು ಅದಾವೆ, ಪಟ್ಟಕ್ಕೆ ನಾವು ತೆಗೆದುಕೊಳ್ಳುವಂಥ ಆನೆಯ ಲಕ್ಷಣ ಹೇಗಿರಬೇಕು, ಅದಕ್ಕೆ ಬರುವಂಥ ರೋಗ ರುಜಿನಗಳು ಏನು, ಅಂಥವು ಬಂದಾಗ ನಾವು ಹೇಗೆ ಔಷಧೋಪಚಾರವನ್ನು ಮಾಡಬೇಕು, ಅವುಗಳ ಭಾಗಗಳು, ದೇಹದ ಅಂಗಾಂಗಗಳ ಭಾಗಗಳು ಏನೇನು, ಇವನ್ನೆಲ್ಲವೂ ತಿಳಿಸ್ಕೊಂಡಂಥವು. ಉದಾಹರಣೆಗೆ ಇವತ್ತು ಏನಾಗಿತ್ತಂದ್ರೆ, ಇವತ್ತು ಹೆಚ್ಚು ನಾವು ಕಾರ್ ಬಳಸ್ತಿದ್ದೀವಿ, ಅದಕ್ಕೆ ಆಟೋಮೊಬೈಲ್ಸ್ ಅದಾವೆ. ಅವತ್ತು ರಾಜರು ನಮ್ಮ ಕುದುರೆಗಳನ್ನು, ಆನೆಗಳನ್ನು ಬಳಸೋದ್ರಿಂದ ಅವುಗಳ ಸಂರಕ್ಷಣೆ ಬೇಕಾಗಿರುವಂಥ ವೈದ್ಯಕೀಯ ಪದ್ಧತಿಯನ್ನು ಅವರು ಅವಶ್ಯವಾಗಿ ಅವನ್ನು ಮಾಡ್ತಿದ್ರು. ವಿಶೇಷವಾಗಿ ಇಂಥ ಶಾಸ್ತ್ರ ಸಾಹಿತ್ಯವನ್ನು ಹೆಚ್ಚು ರಾಜರೇ ಬರೆದಾರೆ, ಭಾಳ ಮುಖ್ಯವಾಗಿ. ಯಾಕಂದ್ರೆ ಅವರು ಅದರಲ್ಲಿ ಇದಾಗಿದ್ದರು. ಆ ಕಾರಣದಿಂದ ಅಶ್ವಶಾಸ್ತ್ರ, ಗಜಶಾಸ್ತ್ರ, ವೈದ್ಯಶಾಸ್ತ್ರ, ಸ್ತ್ರೀವೈದ್ಯ, ಅಂದರೆ ಇವತ್ತು ನೀರು ಇಂಥಲ್ಲಿ ನೀರು ಅಂಶ ಇಂಥದ್ದೈತೆ ಅನ್ನಲಿಕ್ಕೆ ಅಲ್ಲಿಯ ಜಿಯೋಗ್ರಾಫಿಕಲ್ ಉಲ್ಲೇಖಗಳನ್ನು ಶಾಸ್ತ್ರಕಾರ ಹೇಳ್ತಾನೆ. ಒಂದು ಬೇವಿನ ಮರ ಇರಬೇಕು, ಬನ್ನಿ ಮರ ಇರಬೇಕು, ಆವಿನ ಹುತ್ತ ಬೆಳೆದಿರಬೇಕು, ಅಂಥಲ್ಲಿ ಇಷ್ಟು ಪುರುಷ ಪ್ರಮಾಣದ ನೀರು ಸಿಗ್ತದೆ, ಅದು ಸಿಹಿ ನೀರು ಸಿಗ್ತದೆ, ಇಂಥ ಎಲ್ಲ ಶಾಸ್ತ್ರ ಸಾಹಿತ್ಯ. ಹಾಗಾಗಿ ಅಧ್ಯಯನ ಹೆಚ್ಚಾಗಿರೋದು ನಮ್ಮಲ್ಲಿ. ಕಾವ್ಯಶಾಸ್ತ್ರವನ್ನು ಕುರಿತು ಹೆಚ್ಚು ಅಧ್ಯಯನ ಮಾಡಿದ್ವಿ. ಪಂಪನ ಕಾವ್ಯಗಳನ್ನು ಅಧ್ಯಯನ ಮಾಡಿದ್ವಿ, ಬಸವಣ್ಣವ್ರ ವಚನ ಅಧ್ಯಯನ ಮಾಡಿದ್ವಿ, ಹರಿದಾಸರ ಕೀರ್ತನೆಗಳನ್ನ ಅಧ್ಯಯನ ಮಾಡಿದ್ವಿ. ಆದರೆ ಶಾಸ್ತ್ರ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಲೇ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ, ಒಂದು ವ್ಯಾಕರಣಶಾಸ್ತ್ರ ಪರಿಚಯ ಮಾಡಿಸಿದ್ರು, ಛಂದಸ್ಶಾಸ್ತ್ರ ಪರಿಚಯ ಮಾಡಿಸಿದ್ರು, ಅಲಂಕಾರ ಶಾಸ್ತ್ರ ಪರಿಚಯ ಮಾಡಿಸಿದ್ರು. ಆದರೆ ಒಂದು ಕುದುರೆ ಶಾಸ್ತ್ರ, ಒಂದು ಅಶ್ವಶಾಸ್ತ್ರ ಅಂತ ಒಂದು ಟೆಕ್ಸ್ಟ್ ಬುಕ್ ಇಡಲಿಲ್ಲ ನಮಗೆ. ಹೌದು, ನನಗೂ ಆಗಲಿ ಇತಿಹಾಸದ ಸಾಹಿತ್ಯದ ಇತಿಹಾಸ ಹೋಗಿ ನೋಡಿದಾಗ ತುಂಬ ಖುಷಿಯಾದಂಥ ವಿಚಾರ. ನಾವು ಯಾರೋ ಬ್ರಿಟಿಷರು ಬಂದ ಮೇಲೆ ನಮಗೆ ಎಲ್ಲದು ಮೆಡಿಕಲ್ ಅದೆಲ್ಲ ವೆಟರ್ನರಿ ಸೈನ್ಸ್ ಬಂತು. ಈ ಥರ ತುಂಬ ಅಂದರೆ ನಾಗರಿಕತೆ, ಬದುಕೋದು ಎಲ್ಲನೂ ಕಲ್ತದ್ದೇ ಅವರಿಂದ ಅನ್ನಿಸ್ತದೆ ಅನ್ನೋ ಥರದ್ದೊಂದು ಭಾವನೆಗಳು ಬರುತ್ತೆ. ಅದಕ್ಕೆ ಬೇರೆ ಎವಿಡೆನ್ಸ್ಗಳು ನಮಗೆ ಸಿಗಲ್ಲ. ಬಟ್ ಇವನ್ನೆಲ್ಲ ನೋಡಿದಾಗ 1000 ವರ್ಷಗಳ ಹತ್ತತ್ರ 700-800 ವರ್ಷಗಳ ಹಿಂದೆನೇ ನಮ್ಮಲ್ಲೇ ಗೋ ವೈದ್ಯ ಅಂತ ವೈದ್ಯಕೀಯ ಶಾಸ್ತ್ರಗಳ ಬಗ್ಗೆ, ಅದು ಮನುಷ್ಯರದಾಗಲಿ ಪಶುಗಳದಾಗಲಿ ಇದೆಲ್ಲ ಇತ್ತು. ಮತ್ತು ವಿಜಯನಗರ ಕಾಲದಲ್ಲಿ ಬಂದರೆ ಮಂಗರಸ ಬರೆಯೋ ಖಗೇಂದ್ರ ಮಣಿ ದರ್ಪಣದಲ್ಲೂ ಒಂದು ಸಂಪೂರ್ಣವಾದ ಆಯುರ್ವೇದ ಇತ್ತು ಅಂತಾರಲ್ಲ. ಹಾಗಾಗಿನೇ ಈಗ ಇವುಗಳಿಗೆ ಸಮಗ್ರವಾಗಿ ಒಂದು ಪ್ರಕಟಣೆ ಯೋಜನೆ ಆಗಬೇಕು. ಕನ್ನಡ ಶಾಸ್ತ್ರ ಸಾಹಿತ್ಯ ಸಂಪುಟಗಳನ್ನು ಪ್ರಕಟ ಮಾಡುವಂಥ ಯೋಜನೆಯನ್ನು ನಾವು ಹಾಕ್ಕೊಳ್ಳುವಂಥದ್ದು ಅಗತ್ಯ ಇದೆ. ಅದು ವಿಶ್ವವಿದ್ಯಾಲಯ ಇರ್ಬೋದು, ಸರ್ಕಾರದ ಯೋಜನೆಗಳಿರ್ಬೋದು. ಯಾಕಂತಂದರೆ ಈ ದೇಶೀಯ ಜ್ಞಾನವನ್ನು ನಾವು ಹೆಚ್ಚು ಅದನ್ನು ಬಳಕೆಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಇವು ನಮಗೆ ಕಳೆದು ಹೋದ್ರೆ ಮತ್ತೆ ಸಿಗೋದೇ ಇಲ್ಲ. ಸರ್, ಅದೇ ನಮ್ಮ ಇತಿಹಾಸಕ್ಕೆ ಹೋದಾಗಲೇ ಇಷ್ಟೊಂದು ನಾಲೆಡ್ಜ್ಗಳೆಲ್ಲ ಇದ್ರೂ ಅದನ್ನು ಯಾಕೆ ನಾವು ಇನ್ನೂ ಬೇರೆ ಬೇರೆ ರೀತಿ ದುರುಪಯೋಗ ಆಗ್ತಾ ಇದೆ ಹೊರತು ನಮ್ಮ ಯಾವುದು ಕಾವ್ಯಶಾಸ್ತ್ರಗಳಾಗಲಿ, ಇವತ್ತೇನು ನಾವು ನಾಲೆಡ್ಜ್ಫುಲ್ ಅಂತ ಏನು ಹೇಳ್ತೀವಿ, ಸೈನ್ಸ್ ಅಂತ ಏನು ಹೇಳ್ತೀವಿ, ಆ ಥರದ್ದು ವಿಚಾರಗಳು ಪ್ರಾಕ್ಟಿಕಲ್ಲಾಗಿ ಬರೆದಿಟ್ಟಿರೋವಂಥದ್ದನ್ನು ಯಾಕೆ ನಾವು ಹೆಚ್ಚಾಗಿ ಗಮನ ಕೊಡಲ್ಲ. ಈಗ ನಮ್ಮ ಆಯುರ್ವೇದ ಶಾಸ್ತ್ರ ಆಗಲಿ ಇವೆಲ್ಲ ಸಿಕ್ಕಿದ್ದಾವೆ, ಗ್ರಂಥಗಳು ತಾಳೆಗರಿ ಇದ್ದಾವೆ, ಅದನ್ನು ಬರೆದಿದ್ದಾರೆ, ಅಧ್ಯಯನಗಳು ನಡೆದಿದೆ. ಅಂದರೆ ಏನಕ್ಕಾಗಲ್ಲ ಅನ್ನೋದೊಂದು. ಇದಕ್ಕೆ ನೀವೇನು ನಿಮ್ಮ ಕಾಂಟ್ರಿಬ್ಯೂಷನ್ ಯಾವ ಥರ ಇದನ್ನು ಇದು ಮಾಡಿದ್ದೀರಾ ಸರ್? ಇಲ್ಲ, ಈಗ ಮೊದಲು ಸಂಗ್ರಹ ಆಗಬೇಕಂತವು. ಶಾಸ್ತ್ರ ಸಾಹಿತ್ಯ ಆರಂಭದಲ್ಲಿ ಸಂಗ್ರಹ ಆಗಬೇಕು. ಆ ಕೆಲಸ ಸಾಧ್ಯ ಆದಷ್ಟು ಸಂಗ್ರಹ ಆಗಿದೆ. ಈಗ ಸಂಗ್ರಹ ಆದ ಮೇಲೆ ಅವುಗಳ ಅಧ್ಯಯನ ಆಗಬೇಕು. ಅಧ್ಯಯನ ಮಾಡೋರು ಯಾರು? ವಿಶ್ವವಿದ್ಯಾಲಯದಲ್ಲಿ PhDಗಾಗಿ ಬರುವಂಥ ವಿದ್ಯಾರ್ಥಿಗಳು ಮಾಡಬೇಕು, ಮತ್ತು ವಿಶ್ವವಿದ್ಯಾಲಯದ ಆಸಕ್ತ ಅಂದರೆ ಆ ಕ್ಷೇತ್ರದ ಪ್ರಾಧ್ಯಾಪಕರು ಮಾಡಬೇಕು. ಈ ನಿಟ್ಟಿನಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಆಗಿದೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಹೇಳೋದಾದರೆ, ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ನಾವು ಪ್ರತಿ ವರ್ಷ ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನವನ್ನು ಮಾಡ್ತೀವಿ. ನಾವು ಈ ಹಸ್ತಪ್ರತಿ ಸಮ್ಮೇಳನದಲ್ಲಿ ಶಾಸ್ತ್ರ ಸಾಹಿತ್ಯಕ್ಕಾಗಿಯೇ ಒಂದು ಗೋಷ್ಠಿಯನ್ನು ನಾವು ಮೀಸಲಿಟ್ಟಿರ್ತೀವಿ. ಪ್ರತಿ ಗೋಷ್ಠಿಯಲ್ಲಿ, ಅಂದರೆ ಪ್ರತಿ ವರ್ಷ ನಡೆಯುವ ಹಸ್ತಪ್ರತಿ ಸಮ್ಮೇಳನದ ಒಂದು ಗೋಷ್ಠಿಯಲ್ಲಿ 4 ಶಾಸ್ತ್ರ ಸಾಹಿತ್ಯವನ್ನು ಕುರಿತು ವಿದ್ವಾಂಸರಿಂದ ಪ್ರಬಂಧವನ್ನು ಮಂಡಿಸ್ತೇವೆ.
ಆ ಪ್ರಬಂಧವನ್ನು ಅವರು 7-8 ಪುಟದಲ್ಲಿ ಬರೆದು ಕೊಡ್ತಾರೆ, ಮುಗಿದು ಹೋಯ್ತು. ಹೀಗಾಗಿ ಲೋಕೋಪಕಾರ ಇರ್ಬೋದು, ಅಥವಾ ಸೂಪಶಾಸ್ತ್ರ, ಮಂಗರಸನ ಸೂಪಶಾಸ್ತ್ರ ಇರ್ಬೋದು, ಖಗೇಂದ್ರಮಣಿ ದರ್ಪಣ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಕೃತಿಗಳು ಏನು ಅದವಲ್ಲ ಅವುಗಳನ್ನು ನೋಡಿಕೊಂಡು ಒಂದು ಪ್ರಬಂಧವನ್ನು ಮಂಡಿಸಿ ಅವುಗಳನ್ನು ಡಾಕ್ಯುಮೆಂಟೇಷನ್ ಮಾಡೀವಿ ನಾವೀಗ. ಆದರೆ ಅಷ್ಟರಿಂದಲೇ ಆ ಶಾಸ್ತ್ರ ಸಾಹಿತ್ಯದ ಉಪಯೋಗ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಅಧ್ಯಯನ ಮಾಡಿದ್ವಿ ಅಷ್ಟೇ. ಆದರೆ ಪ್ರಾಯೋಗಿಕವಾಗಿ ಇವತ್ತು ನೀವು ಕೇಳುವಂಥದ್ದು ಏನಂದರೆ, ಈ ಇಂಗ್ಲೀಷ್ ವೈದ್ಯಶಾಸ್ತ್ರದ ಸಂದರ್ಭದಲ್ಲಿ ನಮ್ಮದೇ ಆಗಿರುವಂಥ ದೇಶಿ ಜ್ಞಾನ ಇತ್ತಲ್ಲ, ಅದನ್ನು ಇವತ್ತು ವೈಜ್ಞಾನಿಕವಾಗಿ ಏನಾದರೂ ಬಳಸಿಕೊಂಡು ಮಾಡುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ನೀವು ಕೇಳ್ತಾರೆ. ಇದು ಕೇವಲ ಹಸ್ತಪ್ರತಿ ಓದುವಂಥವ್ರಿಗೆ ಮಾತ್ರ ಸಾಧ್ಯವಾಗೋ ಕೆಲಸ ಅಲ್ಲ. ಈ ಹಸ್ತಪ್ರತಿ ವಿದ್ವಾಂಸರ ನೆರವನ್ನು ತೆಗೆದುಕೊಂಡು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪರಿಣಿತರು ಅವರು ಇಬ್ಬರೂ ಕೋಯಿನ್ಸೈಡ್ ಆಗಿ ಸೇರಿಕೊಂಡು ಮಾಡಿದಾಗ ಮಾತ್ರ ನಮ್ಮ ದೇಶೀಯ ಜ್ಞಾನವನ್ನು ಇವತ್ತಿನ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಹಸ್ತಪ್ರತಿಗಳಲ್ಲಿರುವಂಥ ವಿಷಯ ತುಂಬ ಉಪಯುಕ್ತವಾಗಿರುವಂಥ ವಿಷಯ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಆದರೆ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಇವುಗಳ ಅಧ್ಯಯನ ಈ ಅನ್ವಯಿಕವಾಗಿ ಈ ರೀತಿ ನೀವೇನು ಕೇಳಿದ್ರಿ, ಈ ರೀತಿ ಆಗಬೇಕು ಅನ್ನುವಂಥ ತಿಳುವಳಿಕೆಯನ್ನು ಯಾರೂ ಕೊಡ್ತಾ ಇಲ್ಲ, ಅಥವಾ ಆ ಕಡೆಗೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಇಷ್ಟು ವರ್ಷಗಳಾಗಿದಾವಲ್ಲ, ಇಷ್ಟು ಒಳ್ಳೆ ವಿಚಾರಗಳು ನಮ್ಮಲ್ಲಿ ಇರೋದನ್ನು ತಗೊಂಡೋದ್ರೆ ಇವೆಲ್ಲ ಆಯಿತು. ಈಗ ಅವರು ಒಂದು ವಿಭಾಗದಲ್ಲಿ ಏನು ಮಾಡ್ಬೋದಾಗಿತ್ತು ಕೆಲಸ ವಿದ್ವಾಂಸರು ನಿಜವಾಗ್ಲೂ ಮಾಡ್ಯಾರ. ಅವರು ಎಡಿಟ್ ಮಾಡಿ ಇಟ್ಟಾರ ಅದನ್ನು ಪುಸ್ತಕ. ಆದ್ರೆ ಆ ಪುಸ್ತಕಗಳ ಬಳಕೆ ಅನ್ವಯಿಕವಾಗಿ ಆಗಬೇಕಾದದ್ದು ಮತ್ತು ಮುಂದಿನ ಹಂತ. ಹಾಗಾಗಿ ಇವತ್ತು ಏನಾಗಿದೆ ಅಂತಂದ್ರೆ, ಹಸ್ತಪ್ರತಿಯಲ್ಲಿ ಏನಿಲ್ಲ, ಒಂದು ಚಾರಿತ್ರಿಕ ಅಂಶಗಳು ಇವೆ. ಇವತ್ತು ಒಂದು ಉದಾಹರಣೆ ಹೇಳೋದಾದ್ರೆ, ನಮ್ಮಲ್ಲಿ ಐತಿಹಾಸಿಕ ಕಾವ್ಯಗಳನ್ನು ಕುರಿತು ಒಳ್ಳೆಯ ಕೆಲಸ ಆಗಿದೆ. ಈಗ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಿಂದ ಈ ಕುಮಾರರಾಮನ ಸಾಂಗತ್ಯಗಳ 5-7 ಕೃತಿಗಳು ಬಂದವು. ಅದೇ ರೀತಿ ಶಿರಮನ ಸಾಂಗತ್ಯ ಇರ್ಬೋದು, ಅಥವಾ ಅಂದರೆ 17-18 ಶತಮಾನದಲ್ಲಿ ಇರುವಂಥ ಚಾರಿತ್ರಿಕ ಕಾವ್ಯಗಳವು ಹಸ್ತಪ್ರತಿಗಳಿವೆ. ತಾಳೆಗರಿಗಳಿದ್ವು. ಅವು ಏನಾಗಿದ್ವು ಅಂದರೆ, ಜನರ ಬಾಯಿಂದ ಇದ್ದಂಥ ಕಾವ್ಯಗಳನ್ನು ಅವರು ಬರೆದಿಟ್ಟುವಂಥದ್ದು, ಯಾರೋ ಬರೆದಿಟ್ಟುವಂಥದ್ದು. ಅಲ್ಲೇ ಕಂಪಲಿ ಕುಮಾರರಾಮನ ಚರಿತ್ರೆ ಅಂದರೆ ಇದ್ರ ಉದ್ದೇಶ ಏನಾಯ್ತು ಅಂದರೆ, 17ನೇ ಶತಮಾನದ ಮರಾಠಿಗರ ವಷ್ಟೊತ್ತಿಗೆ ನಮ್ಮ ಶಾಸನಗಳ ಬಳಕೆ ನಿಂತುಬಿಟ್ಟಿತ್ತು. ಹಾಗಾಗಿ ಕರ್ನಾಟಕದ ಚರಿತ್ರೆಯನ್ನು ಕಟ್ಟಲಿಕ್ಕೆ ಶಾಸನಗಳು ನಿಂತು ಹೋದಾಗ ಕರ್ನಾಟಕ ಚರಿತ್ರೆಯನ್ನು ಕಟ್ಟಬೇಕಲ್ಲ, ಆಗ ಇಂಥ ಕಾವ್ಯಗಳು ನೆರವಿಗೆ ಬಂದವು. ಹಾಗಾಗಿ ಚಾರಿತ್ರಿಕ ಕಾವ್ಯಗಳು ನಮ್ಮ ಚರಿತ್ರೆ ನಿರ್ಮಾಣಕ್ಕೆ ಬೇಕಾಗ್ತವೆ. ಅದೇ ರೀತಿ ಶಾಸ್ತ್ರ ಸಾಹಿತ್ಯವು ನಮ್ಮ ವೈದ್ಯಶಾಸ್ತ್ರಕ್ಕೆ ಬೇಕಾಗ್ತದೆ. ಅದನ್ನು ನೀವು ಹೇಳೋದು ಏನಂತಂದ್ರೆ, ಆ ವೈದ್ಯಶಾಸ್ತ್ರಕ್ಕೆ ಇನ್ನೂ ಅನ್ವಯ ಮಾಡಲಿಕ್ಕೆ ನಾವಿನ್ನೂ ಪರಿಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿಲ್ಲ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಆದರೆ ಎಲ್ಲ ಶಾಸ್ತ್ರ ಸಾಹಿತ್ಯವನ್ನು ಈಗಾಗಲೇ ಸಂಪಾದನೆ ಮಾಡಿ ಕೊಡಲಾಗಿದೆ. ಭಾಳ ಅಪರೂಪಕ್ಕೆ ಯಾವಾರು ಉಳಿದಿರ್ಬೋದು ಸಣ್ಣ ಪುಟ್ಟ. ಆದರೆ ಇವತ್ತು ಬಾಣಗಾರಿಕೆ, ರತ್ನ ಪರೀಕ್ಷೆ, ಲೋಕೋಪಕಾರ, ಮಾನುಸಲ್ಲಾಸ ಇಂಥ ಎಲ್ಲ ಶಾಸ್ತ್ರಕೃತಿಗಳನ್ನು ಕೂಡ ನಾವು ಈಗಾಗಲೇ ಸಂಪಾದನೆ ಮಾಡೀವಿ. ಅದನ್ನು ಅನ್ವಯಿಕವಾಗಿ ಹೆಂಗೆ ಅನ್ವಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲ. ಅದರಲ್ಲೊಂದು ಪ್ರಶ್ನೆ ಸರಳ ಭಾಷೆಯಲ್ಲಿ ಅಂತಂದ್ರೆ, ಅದಕ್ಕೆ ಮತ್ತೆ ಟೀಕು ಟಿಪ್ಪಣಿಗಳನ್ನ ಬರೀಬೇಕು. ಸರಳ ಭಾಷೆ ಅಂದರೆ ಆ ಪದ್ಯಗಳನ್ನೇ ಎಡಿಟ್ ಮಾಡಿರ್ತೀವಿ, ಅದಕ್ಕೊಂದು ಸೂಕ್ತವಾದ ಪ್ರಸ್ತಾವನೆಯನ್ನು ಬರೆದಿರ್ತಾರೆ, ಕಥಾಸಾರವನ್ನು ಬರೆದಿರ್ತಾರೆ. 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, 2ನೇ ಅಧ್ಯಾಯದಲ್ಲಿ ಅಂತ ಅದನ್ನು ಸಂಪಾದಕರು ಬರೆದಿರ್ತಾರೆ. ಮತ್ತು ಅದನ್ನು ಓದ್ಕೊಂಡ್ರೆ ಅರ್ಥ ಆಗ್ತದೆ, ಏನು ತೊಂದರೆ ಇಲ್ಲ ಈ ದೃಷ್ಟಿಯಿಂದ. ಆದರೆ ಅವುಗಳನ್ನು ಸೈಂಟಿಫಿಕ್ಕಾಗಿ ಅನ್ವಯಿಸ್ಕೊಂಡು ನಮ್ಮ ಜ್ಞಾನವನ್ನು ಇವತ್ತು ಅಭಿವೃದ್ಧಿ ಮಾಡೋದ್ರ ಕಡೆಗೆ ನಾವಿನ್ನೂ ಚಿಂತನೆಯನ್ನು ನಮ್ಮಲ್ಲಿ ಮಾಡಿಲ್ಲ. ಅದಕ್ಕೆ ಬೇಕಾಗಿರುವಂಥದ್ದು ಮತ್ತು ನಮ್ಮ ಸೈನ್ಸ್ ಆಸಕ್ತರಿಗೆ ನಮ್ಮ ಈ ಸಾಹಿತ್ಯವನ್ನು ಪರಿಚಯ ಮಾಡಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಆ ದೃಷ್ಟಿಯಿಂದ ಮಾಡುವಂಥ ಕೆಲಸ ಇನ್ನೂ ಇದೆ. ಸರ್, ಅದು ಈಗ ಹಸ್ತಪ್ರತಿಗಳ ಬಗ್ಗೆನೇ ಮಾತಾಡ್ಕೊಂಡು ಬಂದ್ವಿ. ತುಂಬ ಮುಖ್ಯವಾದ ಹಸ್ತಪ್ರತಿಗಳು ಅಂತ ನಮಗೆ ಕನ್ನಡದಲ್ಲಿ ಸಿಗುವಂಥದ್ದು, ಆ ವಿಷಯ ನಮಗೆ ಬೇರೆ ಎಲ್ಲೂ ಸಿಕ್ಕೇ ಇರಲಿಲ್ಲ. ಅಲ್ಲಿ ಸಿಕ್ಕಿದ ಮೇಲಿಂದ ಒಂದಷ್ಟು ಇಂಪಾರ್ಟೆಂಟ್ ವಿಷಯ ಸಿಕ್ದಂಗೆ ಆಯಿತು ಅನ್ನೋ ಥರದ ಬದಲಾವಣೆ ತಂದಂಥ ತಾಳೆಗರಿಗಳು ಯಾವಿದ್ದಾವೆ ಸರ್? ಆರಂಭಕ್ಕೆಲ್ಲವೂ ವಿಶೇಷವಾದದ್ವೇ ಹಾಗೆ ನೋಡಿದರೆ. ಯಾಕಂದರೆ ಈಗ 10ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಹಸ್ತಪ್ರತಿ ಸಿಕ್ಕಾಗ ಅದು ಕನ್ನಡದ ಮೊದಲ ಲಾಕ್ಷಣಿಕ ಕೃತಿ, ಅಂದರೆ ಕಾವ್ಯ ಲಕ್ಷಣವನ್ನು ಹೇಳುವಂಥ ಕೃತಿ. ಕನ್ನಡಿಗರ ಅಭಿಮಾನವನ್ನು ಅಥವಾ ನಾಡು ನುಡಿಯ ಅಭಿಮಾನವನ್ನು ಹೇಳುವಂಥ ಕೃತಿ ಅನ್ನುವಂಥದ್ದು
ವಿಶೇಷವಾದ ಕೃತಿ ಆಗಿ ಸಿಕ್ತು ನಮಗೆ. ಅದಾದ ನಂತರ ಈಗ BS ಸಣ್ಣಯ್ಯನವರು ಒಂದು ವರ್ಧಮಾನ ಪುರಾಣ ಅಂತ ಹೇಳಿ ಅವರು ಹುಡುಕ್ತಾರೆ. ಅದು ನಮಗೆ ಎಲ್ಲಿ ಟ್ರೇಸ್ ಔಟ್ ಆಗಿದ್ದಿಲ್ಲ, ಸಿಕ್ಕಿದ್ದಿಲ್ಲ. ಆದರೆ ನಮ್ಮ BS ಸಣ್ಣಯ್ಯನವರು ಅದನ್ನು ವರ್ಧಮಾನ ಪುರಾಣವನ್ನು ಹುಡುಕಿದ ಮೇಲೆ ನಮಗೆ ವರ್ಧಮಾನನ ಕುರಿತು ಚರಿತ್ರೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಯಿತು. ಹೀಗಾಗಿ ಅದು ಕನ್ನಡದ ಅಪರೂಪದ ಒಂದು ಕೃತಿ ಅಂತ ಭಾವಿಸ್ಬೋದು. ಅದೇ ರೀತಿ ಈಗ ನಮ್ಮಲ್ಲಿ ಇನ್ನೂ ಸಿಗಲಾರ್ದಂಥವು ಅದಾವೆ. ರಾಘವಂಕ ಬರೆದಂಥ ಹರಿಹರನ ಮಹತ್ವ ಅನ್ನುವಂಥ ಕೃತಿ ಇದೆ, ಅದು ಸಿಕ್ಕೇ ಇಲ್ಲ ಇವತ್ತಿನವರೆಗೆ. ಎಷ್ಟೋ ಮನೆಗಳನ್ನು ನಾವು ಸರ್ವೇಕ್ಷಣೆ ಮಾಡೀವಿ, ಹಳ್ಳಿಗಳನ್ನ ಸರ್ವೇಕ್ಷಣೆ ಮಾಡೀವಿ, ಹಂಪಿ ಪರಿಸರದಲ್ಲಿ ಹುಡುಕಾಡೀವಿ, ಆದರೆ ಅದು ಹರಿಹರನ ಮಹತ್ವ ಸಿಕ್ಕಿಲ್ಲ. ಹರಿಹರನ ಮಹತ್ವ ಸಿಕ್ಕರೆ ಹರಿಹರನ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು. ಹೀಗಾಗಿ ಕನ್ನಡ ಕಾವ್ಯಗಳಲ್ಲಿ ಅಪರೂಪದ ಇಂಥ ಕೃತಿಗಳು ನಮ್ಮ ಸಂಸ್ಕೃತಿಯ ಅಧ್ಯಯನಕ್ಕೆ ಮಹತ್ವದ ಕೃತಿಗಳು ಸಿಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ಶರಣರ ವಚನಗಳು ಮೊದಲು ಆರಂಭದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕವು. ಆದರೆ ನಾವು ಸರ್ವೇಕ್ಷಣೆ ಮಾಡಿದಂಗೆಲ್ಲ ಈಗ ತಳ ಸಮುದಾಯದ ಕಾಯಕ ಜೀವಿಗಳ ವಚನಗಳು ಸಿಗ್ತವೆ. ಕೀರ್ತನ ಸಾಹಿತ್ಯದಲ್ಲಿಯೂ ಕೂಡ ಅನೇಕ ಹೊಸ ಕೀರ್ತನೆಗಳು ಕೂಡ ಆದವು. ಮತ್ತು ಕೀರ್ತನೆಗಳ ಜೊತೆಗೆ ನಮ್ಮ ಶರಣರ ಉಗಾಭೋಗಗಳನ್ನು, ಸುಳಾದಿಗಳನ್ನು, ಭಜನೆ ಹಾಡುಗಳನ್ನು ಬರೆದಿರುವಂಥದ್ದು ಗೊತ್ತಾಯಿತು. ನಮ್ಮ ಶರಣರ ಸ್ವರವಚನಗಳು ಬರೆದದ್ದು ಗೊತ್ತಾಯಿತು. ಹೀಗೆ ನಮ್ಮ ಹಸ್ತಪ್ರತಿಗಳ ಶೋಧದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ವಿಸ್ತೀರ್ಣ ಆಗುವಂಥದ್ದನ್ನು ನಾವು ಗಮನಿಸ್ಬೋದು. ಸರ್, ಈಗ ನಮಗೆ ಪಂಪ ಅವ್ರದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬಿಟ್ಟರೆ ಬೇರೆ ಏನು ಸಿಗ್ತವೆ ಸರ್? ಬೇರೆ ಏನಿದೆ ಅವ್ರದ್ದು ಅಂತ ಇಂಪಾರ್ಟೆಂಟ್ ಆಗಿರೋವಂಥದ್ದು? ಅಲ್ಲ, ಪಂಪ ಬರೆದದ್ದು 2 ಕಾವ್ಯ ಅಷ್ಟೇ, 2 ಕಾವ್ಯ. ಯಾಕಂದರೆ ಒಂದು ತನ್ನ ಆಶ್ರಿತನಿಗೆ ಅರಿಕೇಸರಿಗೆ ಓಲೈಸುವಂಥ ಪಂಪ ಬರೆದ ಲೌಕಿಕ ಕಾವ್ಯ ಅಂತೀವಿ. ಇನ್ನು ತನ್ನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆದಿನಾಥನ ಬಗ್ಗೆ ಬರೆದಂಥ ಕಾವ್ಯ. ಮುಂದೆ ಎಲ್ಲ ಕವಿಗಳು ಅದೇ ಪರಂಪರೆಯಲ್ಲಿ ಒಂದು ಲೌಕಿಕ, ಒಂದು ಆಗಮಿಕ ಬಾರದು. ಹಾಗಾದರೆ ನಮ್ಮ ರನ್ನದು ಗದಾಯುದ್ಧ ಬಿಟ್ಟು ಇನ್ನೊಂದು ಯಾವುದು ಇರೋದು? ರನ್ನನ ಗದಾಯುದ್ಧ, ಅಜಿತನಾಥ ತೀರ್ಥಂಕರ ಚರಿತೆ. ಅಲ್ಲಿಂದ ರನ್ನ ನಿಘಂಟು ಅಂತ ಒಂದು ಐತೆ ಅಂತ ಹೇಳ್ತಾರೆ. ಅದೇ ಅಂತ ಇಲ್ಲ, ಆಗಿದೆ. ಅದು ಒಂದು ರನ್ನ ನಿಘಂಟು ಒಂದಿದೆ, ಸಿಕ್ಕಿದೆ. ರನ್ನಕಾಂಡ. ಹೌದು. ಮತ್ತು ನಮಗೆ ಬೇರೆ ತುಂಬ ವ್ಯಾಲ್ಯೂಬಲ್ ಅಂತಂದ್ರೆ ನಮ್ಮಲ್ಲಿ ಈಗ ಸಾಮಾನ್ಯವಾಗಿ ಸಾಹಿತ್ಯಾಸಕ್ತರು ಕಾವ್ಯ ಪುರಾಣಗಳನ್ನೇ ಎಡಿಟ್ ಮಾಡ್ಯಾರ. ಆದರೆ ನಾವು ಶೋಧಿಸಬೇಕಾದದ್ದು ಸ್ವಲ್ಪ ಚರಿತ್ರೆಗೆ ಸಂಬಂಧಪಟ್ಟಂಥ ಚಾರಿತ್ರಿಕ ಕೃತಿಗಳನ್ನು ಸ್ವಲ್ಪ ಗಮನಿಸಬೇಕು. ಸ್ಥಳೀಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಇವಾಗ ಹೇಗೆ ನಮ್ಮ ಲಾವಣಿಗಳು, ಚೆನ್ನಮ್ಮನ ಲಾವಣಿ ಅಥವಾ ಸಿಂಧೂರು ಲಕ್ಷ್ಮಣನ ಲಾವಣಿ ಸಿಕ್ಕವ, ಆ ರೀತಿ 17-18ನೇ ಶತಮಾನದಲ್ಲಿ ಸ್ಥಳೀಯ ದೇಶಿ ರಾಜರ ಕುರಿತು ಏನಾದರೂ ಕೆಲವು ನಮ್ಮ ಕಾವ್ಯಗಳು ರಚನೆಯಾಗಿದ್ದರೆ ಅವುಗಳ ಕಡೆಗೆ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಆ ನಿಟ್ಟಿನಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಆಗಿರುವಂಥದ್ದು ಗಮನಿಸ್ಬೋದು. ಇನ್ನೂ ಮಾಡೋದು ಸಾಕಷ್ಟಿದೆ. ಅಂದರೆ ಸರ್ವೇಕ್ಷಣೆ ಆಗಬೇಕು. ಕ್ಷೇತ್ರ ಕಾರ್ಯದ ಮೂಲಕ ಮನೆಯನ್ನು ಸರ್ವೇಕ್ಷಣೆ ಮಾಡಿದರೆ ಎಲ್ಲಾದರೂ ಒಂದು ಕಡೆಗೆ ಹಸ್ತಪ್ರತಿಗಳು ಸಿಗ್ತವೆ. ಸರಿ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸರಿ, ಒಂದಷ್ಟು ಹಸ್ತಪ್ರತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಸಿಕ್ಕು ಖಂಡಿತ ಇನ್ನೊಂದಷ್ಟು ವಿಚಾರಗಳನ್ನು. ಓಕೆ ಸರ್, ಸಂತೋಷ. ನಮಸ್ಕಾರ.